10ರಲ್ಲಿ 3 ಮೊದಲೇ ಇತ್ತು, 7ರಲ್ಲಿ ಅವರಿಗೆ 4ರಲ್ಲಿ ಆಟೋಪ್ಸಿ ಮಾಡಿ ಮಾಹಿತಿ ನಮ್ಮ ಹತ್ರ ಇದೆ, ಮತ್ತು 3ರಲ್ಲಿ ECG ಒಂದು ಮಾಹಿತಿ ಆಧಾರದ ಮೇಲೆ ಹೃದಯಾಘಾತ ಆಗಿದೆ ಅಂತ ಹೇಳಿದ್ದಾರೆ. ಸೊ ಒಟ್ಟು ಈ 10ಕ್ಕೆ ಸಂಬಂಧಪಟ್ಟಂತೆ ಈ ಥರ ಇದೆ. ಇನ್ನು ಉಳಿದಿರುವಂಥ 10 ಏನಿದೆ ಅದು ಹೃದಯಾಘಾತದಿಂದ ಮರಣ ಆಗಿದೆ ಅಂತ ಅದು ಸಂಭವಿಸ್ಬೋದು ಅಂತ ಹೇಳಿದ್ದಾರೆ. ಸಂಭವನೀಯ ಹೃದಯಾಘಾತದ ಮರಣ ಅಂತಲೇ ಹೇಳ್ಬೋದು. ಅದರಲ್ಲಿ ಬೇರೆ ಬೇರೆ ಎಲ್ಲರಲ್ಲೂ ಅಲ್ಲಿ ಬಹುತೇಕ ಜನರಲ್ಲಿ ಅವ್ರಿಗೆ ಬೇರೆ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ಇತ್ತು. ಅಂದರೆ ಅವ್ರಿಗಲ್ಲಿ ಏನು ಸ್ಮೋಕಿಂಗ್ ಅಭ್ಯಾಸ ಅಥವಾ ಮಧುಮೇಹ, ರಕ್ತದ ಒತ್ತಡ ಅಥವಾ ಈ ಒಬೆಸಿಟಿ ಅಂತ ಏನು ಹೇಳ್ತೀವಿ, ಆಮೇಲೆ ಅವರ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇತ್ತು, ಮತ್ತು ಆಲ್ಕೋಹಾಲ್ ಅದರ ಒಂದು ಅಭ್ಯಾಸಗಳು ಕೂಡ ಇತ್ತು. ಸೊ ಈ ರಿಸ್ಕ್ ಫ್ಯಾಕ್ಟರ್ಸು ಇವರಲ್ಲಿ ಎಲ್ಲರಲ್ಲೂ ಕೂಡ ಕಂಡು ಬಂದಿದೆ. ಇನ್ನೊಂದು ವಿಶೇಷವಾಗಿ ಏನಂತ ಹೇಳಿದ್ರೆ, ಇದು ಏನಾದರೂ ಹೆಚ್ಚಾಗಿದೆಯಾ ದಿಢೀರಾಗಿ ಅಂತ ಒಂದು ದೊಡ್ಡ ಸುದ್ದಿ ಆಯಿತು. ಹಾಸನ ಜಿಲ್ಲೆಯಲ್ಲಿ ಇದೀಗ ಏಕ್ದಮ್ ಇದು ಹೆಚ್ಚಾಗ್ತಾ ಇದೆ, ಹೆಚ್ಚು ಜನ ತೀರ್ಕೊಳ್ತಾ ಇದ್ದಾರೆ ಅಂತ ಒಂದು ಭಾಳಷ್ಟು ಜನರಲ್ಲಿ ಆತಂಕ ಸೃಷ್ಟಿಯಾಯಿತು. ಈಗ 2024 ಇಸ್ವಿದು ಮತ್ತು 2025 ಇಸ್ವಿದು ನಾವು ಹೋಲಿಕೆ ಮಾಡಿದ್ದೀವಿ. ಆ ಹೋಲಿಕೆ ಆಧಾರದ ಮೇಲೆ 2024 ಇಸ್ವಿಯಲ್ಲಿ ಇದೇ 2 ತಿಂಗಳ ಅವಧಿಯಲ್ಲಿ 19 ಜನ ಈ ತೀರೋಗಿದ್ರು. ಈಗ 20 ಜನ ತೀರೋಗಿದ್ದಾರೆ ಅಂತ ಇದೆ. ಸೊ ಅದರಿಂದ ಅದೇನು ಹೆಚ್ಚಿಗೆ ಆಗಿದೆ ಅಂತ ಹೋದ ವರ್ಷಕ್ಕೆ ಹೋಲಿಕೆ ಮಾಡಿದಾಗ ಕಂಡು ಬರೋದಿಲ್ಲ. ಮತ್ತು ಈ ವರ್ಷ ನೀವು ಜನವರಿಯಿಂದ ಜೂನ್ವರೆಗೂ ನಾವು ನೋಡಿದ್ದೀವಿ, ಅದರಲ್ಲೂ ಕೂಡ ಈ ಹಾರ್ಟ್ ಅಟ್ಯಾಕಿಂದ ತೀರ್ಕೊಂಡಿದ್ದಾರೆ ಅಂತ ಏನು ಸಂಖ್ಯೆ ಇದೆ ಅದು ಏನು ಹೆಚ್ಚು ಆಗಿದೆ ಅಂತ ಎಲ್ಲೂ ಕಂಡು ಬಂದಿಲ್ಲ. ಜನವರಿಯಲ್ಲಿ 11 ಜನ ತೀರೋಗಿದ್ರು, ಫೆಬ್ರವರಿಯಲ್ಲಿ 10 ಜನ, ಮಾರ್ಚಲ್ಲಿ 10, ಏಪ್ರಿಲಲ್ಲಿ 9, ಮೇಯಲ್ಲಿ 9, ಜೂನಲ್ಲಿ 11. ಸೊ ಇದರಿಂದ ಏನು ಒಂದು ಆಶ್ಚರ್ಯ ಪಡುವಂಥ ಸಂಖ್ಯೆ ಏನು ಅದು ಸಡನ್ನಾಗಿ ಹೆಚ್ಚಾಗಿರುವಂಥದ್ದು ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಅದೇ ರೀತಿ ನಾವು ಕೇವಲ ಹಾಸನ ಒಂದೇ ಅಲ್ಲ, ಬೇರೆ ಕಡೆನೂ ನಾವು ವಿಚಾರಿಸ್ದು. ಮೈಸೂರು ಇರ್ಬೋದು, ಮೈಸೂರು ಜಯದೇವ, ಬೆಂಗಳೂರು ಜಯದೇವ, ಕಲಬುರಗಿ ಜಯದೇವ, ಆ ನಂಬರ್ಸ್ ಡೇಟಾ ನಿಮಗೆಲ್ಲ ಕೊಡ್ತೀನಿ. ಅಲ್ಲೂ ಕೂಡ ಕಳೆದ 6 ತಿಂಗಳಲ್ಲಿ ಬಹಳ ವ್ಯತ್ಯಾಸಗಳಾಗೋಗಿದೆ ಅಥವಾ ದಿಢೀರಾಗಿ ಈ ಒಂದು ಹೃದಯಾಘಾತ ಆಗುವಂಥ ಸಂಖ್ಯೆ ಹೆಚ್ಚಾಗೋಗಿದೆ ಅಂತ ಅದು ಕಂಡು ಬಂದಿಲ್ಲ. ಅದು ನಿಮ್ಮ ಮಾಹಿತಿ ನಿಮಗೆಲ್ಲ ಕೂಡ ಕಳಿಸ್ಕೊಡ್ತೀನಿ. ಈಗ ಅವರು ಏನೇನು ಗಮನಿಸಿದ್ದಾರೆ ಅದರ ಬಗ್ಗೆ ಈಗ ನಾವೀಗಾಗಲೇ ನಾನು ಹೀಗೆ ಹೇಳಿದ್ದೀನಿ. ಅದರಲ್ಲಿ 75% ಏನು ಈ 20 ಸಾವುಗಳಿದೆ ಅದರಲ್ಲಿ 75% ಅಷ್ಟು ಪೇಷಂಟ್ಸ್ ಅವ್ರದ್ದು ಅವ್ರಿಗೆ ನಾವು ಕಾರಣ ಕೊಡ್ಬೋದು. ಇಂಥ ಕಾರಣಗಳಿಂದ ಇವರು ತೀರ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯತೆ ಆಗಿದೆ. ಇನ್ನು ಉಳಿದ 25%ಗೆ ನಾವು ಹೇಳೋದಕ್ಕೆ ಸಾಧ್ಯ ಆಗಿಲ್ಲ. ಅದರಲ್ಲಿ ನಾವು ನೋಡಿದಾಗ ಕೆಲವು ಕಡೆ ಎಲ್ಲ ಕಡೆ ಆಟೋಪ್ಸಿ ಆಗಿಲ್ಲ, ಅದಕ್ಕೆ ನಮಗೆ ಪೂರ್ತಿ ಮಾಹಿತಿ ಇಲ್ಲ. ಇನ್ನೊಂದು ಏನಂತ ಹೇಳಿದ್ರೆ, ಅವರ ಒಂದು ಕುಟುಂಬದವರು ಕೂಡ ನಮ್ಮವರು ತನಿಖೆಯನ್ನು ಮಾಡೋ ಸಂದರ್ಭದಲ್ಲಿ ಅವ್ರ ಬಗ್ಗೆ ಕೇಳಕ್ಕೆ ಹೋದಾಗ ಅಷ್ಟು ಸಹಕಾರ ಕೊಟ್ಟಿಲ್ಲ ಯಾರು. ಸೊ ಪೂರ್ತಿ ಮಾಹಿತಿಗಳು ನಮ್ಗೆ ಸಿಕ್ಕಿಲ್ಲ. ಸೊ ಅದು ಒಂದು ವಿಷಯ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಮತ್ತು ಇದರಲ್ಲಿ ಒಂದು ಹೇಳಿದ್ದು ಸಂಖ್ಯೆ ಹೆಚ್ಚಾಯಿತು ಇಲ್ಲ ಅಂತ ಅದೊಂದು ಆತಂಕ. ಎರಡನೇ ಆತಂಕದ ವಿಷಯ ಏನಾಗಿತ್ತು ಅಂತ ಹೇಳಿದ್ರೆ, ಮಾಧ್ಯಮದಲ್ಲಿ ಮತ್ತು ಎಲ್ಲರೂ ಕೂಡ ಹೇಳಿರುವಂಥದ್ರಲ್ಲಿ ಚಿಕ್ಕ ವಯಸ್ಸಿನವರು ಹೆಚ್ಚಾಗಿ ಹೃದಯಾಘಾತಕ್ಕೆ ಒಳಗಾಗ್ತಾ ಇದ್ದಾರೆ ಅಂತ. ಸೊ ಅದರಲ್ಲಿ ಈಗ ಇದರಲ್ಲಿ 7 ಜನ ಅದರಲ್ಲಿ ಒಬ್ಬರು 19 ವಯಸ್ಸು, ಇನ್ನೊಬ್ಬರು 21, 23, 32, 37, 38, 43. ಈ 7 ಜನ ವಿದಿನ್ 45. ಸೊ 19 ಇಯರ್ಸ್ ಅವರು ಇದ್ದಾರೆ, 21 ಇಯರ್ಸ್ ಅವರು ಇದ್ದಾರೆ. ಇದೆಲ್ಲ ಒಂದು ನಮಗೆ ಖಂಡಿತವಾಗಿಯೂ ಇದು ಒಂದು ಗಂಭೀರದ ವಿಷಯ. ಯಾಕಂತ ಹೇಳಿದ್ರೆ 20ರಲ್ಲಿ 7 ಜನ ಅವರು ಚಿಕ್ಕ ವಯಸ್ಸಿಗೆ 45 ವರ್ಷದ ಒಳಗಡೆ ಇರ್ತಕ್ಕಂಥವ್ರು. ಅದರ ಬಗ್ಗೆ ಖಂಡಿತವಾಗಿಯೂ ನಾವು ಗಮನ ಹಾರೈಸಬೇಕಾಗ್ತದೆ. ಆ ವಿಷಯದಲ್ಲಿ ಅದ್ರ ಬಗ್ಗೆ ಇನ್ನು ಸ್ವಲ್ಪ ನಾನು ಹೇಳ್ತೀನಿ. ಆ ವಿಷಯದಲ್ಲಿ ಏನಂತ ಹೇಳಿದ್ರೆ, ಅದರಲ್ಲಿ ಈ 7 ಜನ ನಾವು ಪ್ರತ್ಯೇಕವಾಗಿ ಹೆಚ್ಚಾಗಿ ಅದಕ್ಕೆ ಗಮನ ಕೊಟ್ಟಿದ್ದಾರೆ. ಯಾಕೆಂದರೆ ಇವರು ಕಮ್ಮಿ ವಯಸ್ಸಿನವರು ಅಂತ. ಅದರಲ್ಲಿ 4 ಮರಣೋತ್ತರ ವರದಿಗಳಿದೆ, ಆಟೋಪ್ಸಿ ರಿಪೋರ್ಟ್ ಇದೆ 4ರಲ್ಲಿ, 3ರಲ್ಲಿ ಇಲ್ಲ.
ಆಟಾಪ್ಸಿ ಆಗಿರೋಂಥದ್ರಲ್ಲಿ ಇಬ್ಬರಿಗೆ ಅವ್ರಿಗೆ ಈ ಫೆಮಿಲಿಯಲ್ ಹೈಪರ್ ಏನದು ಹೈಪರ್ ಕೊಲೆಸ್ಟ್ರಾಲ್ ಇರಬಹುದು ಅಂತ, ಫೆಮಿಲಿಯಲ್ ಹೈಪರ್ ಕೊಲೆಸ್ಟ್ರಾಲ್ ಇರ್ಬೋದು ಅಂತ ಆಟಾಪ್ಸಿ ರಿಪೋರ್ಟ್ ಆಧಾರದ ಮೇಲೆ ಹೇಳ್ಬೋದು. ಅವ್ರಿಗೆ ಅಂತ ಹೇಳಿದ್ರೆ ಇದನ್ನ ಮೊದಲೇ ಸ್ಕ್ರೀನಿಂಗ್ ಆಗಿದ್ದಿದ್ರೆ ಇದು ಗೊತ್ತಾಗಿರೋದು. ಅವ್ರು ಏನಾದರೂ ಸ್ಕ್ರೀನ್ ಮಾಡಿಸ್ಕೊಂಡು ECG ಅಥವಾ ಏನಾದರೂ ಮಾಡಿಸ್ಕೊಂಡಿದ್ದಿದ್ರೆ, ಇದು ಬ್ಲಡ್ ಟೆಸ್ಟು ಮಾಡಿಸ್ಕೊಂಡಿದ್ದಿದ್ರೆ ಅವರಿಗೆ ಗೊತ್ತಾಗಿರೋದು, ಅವರು ಇದನ್ನು ಪ್ರಿವೆಂಟಿವ್ ಕ್ರಮಗಳು ತೊಗೊಳ್ಬೋದಾಗಿತ್ತು. ಇವರಿಬ್ಬರಿಗೆ ಅದು ಗೊತ್ತಾದ ಅದು ಅವ್ರೇನು ಟೆಸ್ಟ್ ಮಾಡ್ಕೊಂಡಿಲ್ಲ. ಅದಕ್ಕೋಸ್ಕರ ಇದು ಅವರಿಗೆ ಒಬ್ಬ 19 ವರ್ಷ, ಇನ್ನೊಬ್ಬರು 23 ವರ್ಷ. ಅಥವಾ ಅದೊಂದು ಆ ಥರ ಆಗಿದೆ. ಇನ್ನೂ ರಿಪೋರ್ಟ್ ನಮಗೆ ಪೂರ್ತಿ ವರದಿ ಬಂದಿಲ್ಲ. ಇನ್ನೊಬ್ಬರು ಕೂಡ ಅವರ ಒಂದು ಬ್ಲಾಕೇಜ್ ಕೂಡ ಆಗಿತ್ತು. ಆಟಾಪ್ಸಿ ರಿಪೋರ್ಟ್ ಪ್ರಕಾರ ಅವರ ಒಂದು ಆರ್ಟರೀಸ್ ಎಲ್ಲ ಬ್ಲಾಕ್ ಆಗಿತ್ತು. ಮತ್ತು ಇನ್ನು ಉಳಿದಿರುವಂಥದ್ದು ಕೂಡ ಇನ್ನೂ ಅವರಿಗೆ ನಾವು ಆಟಾಪ್ಸಿ ಆಗಿಲ್ಲ. ಆದರೆ ಬಹುತೇಕರಲ್ಲಿ ಏನೋ ಸ್ಮೋಕಿಂಗ್ ಅಭ್ಯಾಸ ಇತ್ತು ಅಥವಾ ಆಲ್ಕೋಹಾಲ್ ತಗೊಳ್ಳೋ ಒಂದು ಅಭ್ಯಾಸ ಇತ್ತು, ಇದೆಲ್ಲ ಇದೆ. ಒಂದು ಏನಂತ ಹೇಳಿದ್ರೆ ಇದರಲ್ಲಿ ನಮಗೆ ಕಂಡು ಬಂದಿರುವಂಥದ್ದು, ಈ 7ರಲ್ಲಿ ಎಲ್ಲರೂ ಹಾಸನಲ್ಲೇ ಇಲ್ಲ. ಹಾಸನದವ್ರು ಅಷ್ಟೇ, ಹಾಸನ್ನವರು. ಆದರೆ ಅವರೆಲ್ಲ ಇದ್ದಿದ್ದು ಬೆಂಗಳೂರಿನಲ್ಲಿ, ಇಲ್ಲೇ ಕೆಲಸ ಮಾಡ್ಕೊಂಡಿದ್ದು. 4 ಜನ ಬೆಂಗಳೂರಲ್ಲೇ ತೀರ್ಕೊಂಡಿರೋರು, ಇಲ್ಲೇ ವೃತ್ತಿಯಲ್ಲಿದ್ದರು, ಇಲ್ಲೇ ಅವರು ತೀರ್ಕೊಂಡಿರೋದು ಕೂಡ ಇಲ್ಲೇನೆ. ಆದ್ದರಿಂದ ಇದು ಹಾಸನ್ನಲ್ಲಿ ಮಾತ್ರ ಏನೋ ಇದು ಆಗ್ತಾ ಇದೆ, ಹಾಸನ ಜಿಲ್ಲೆ ವಿಶೇಷ ಅಂತ ಏನೂ ಇಲ್ಲ. ಒಂದು, ಮೊದಲು ಹೇಳಿದಾಗೆ ಏನು ಹೊಸ ರೀತಿಯ ದಿಢೀರಾಗಿ ಸಂಖ್ಯೆ ಹೆಚ್ಚಾಗಿಲ್ಲ. ಎರಡನೇದು, ಇದು ಕೇವಲ ಹಾಸನ ಜಿಲ್ಲೆಯಲ್ಲಿ ಮಾತ್ರ ಆಗ್ತಾ ಇದೆ, ಆ ಥರದ್ದು ಏನಲ್ಲ. ಮತ್ತು ಅಲ್ಲಿಯ ಒಂದು ಭೂಮಿಯ ಪರಿಣಾಮ, ಅಲ್ಲಿಯ ಆಹಾರದ ಪರಿಣಾಮ, ಅಲ್ಲೇನೋ ವಿಶೇಷವಾದಂಥ ಒಂದು ಅಲ್ಲಿ ರಿಸ್ಕ್ ಇದೆ ಅಂತ ಅದು ಏನಿಲ್ಲ. ಇವರೆಲ್ಲ ಬೆಂಗಳೂರಲ್ಲೇ ಇದ್ದರು, ಇಲ್ಲೇ ಕೆಲಸ ಮಾಡ್ತಾಯಿದ್ರೆಲ್ಲ. ಆದರೆ ಒಂದು ಇದರಲ್ಲಿ ನಾವು ನೋಡಿರೋದು 6 ಜನ ಈ 7ರಲ್ಲಿ ಅಲ್ಲ, ಈ 20ರಲ್ಲಿ ಒಟ್ಟು 20ರಲ್ಲಿ 6 ಜನ ಅವರು ಆಟೋ ಮತ್ತು ಕ್ಯಾಬ್ ಡ್ರೈವರ್ಸ್. ಸೊ ಈ ಹೈ ರಿಸ್ಕ್ ಆಗುವಂಥ ಒಂದು ವರ್ಗ ಅಂತ ಹೇಳಿದ್ರೆ ಈ ಆಟೋ ಚಾಲಕರು ಮತ್ತು ಕ್ಯಾಬ್ ಚಾಲಕರು. ಇದು ಜಯದೇವಲ್ಲಿರುವಂಥ ಅವರ ಒಂದು ಏನು ಅವರಲ್ಲಿರುವಂಥ ಡೇಟಾ ಏನಿದೆ, ಅದರಲ್ಲೂ ಕೂಡ ಭಾಳಷ್ಟು ಯಂಗ್ ಏಜ್ ಹಾರ್ಟ್ ಅಟ್ಯಾಕಲ್ಲಿ ಅತಿ ಹೆಚ್ಚು ಆಲ್ಮೋಸ್ಟ್ ಒಂದು 30% ಅಷ್ಟು ಅದರಲ್ಲಿ ಹೃದಯಘಾತಕ್ಕೆ ಒಳಗಾಗ್ತಾ ಇರುವಂಥವ್ರು ಈ ಆಟೋ ಚಾಲಕರು ಮತ್ತು ಈ ಟ್ಯಾಕ್ಸಿ ಚಾಲಕರು ಅಥವಾ ಡ್ರೈವರ್ಸ್. ಬಸ್ಸು, ಟ್ರಾನ್ಸ್ಪೋರ್ಟ್ ಸೆಕ್ಟರಲ್ಲಿ ಡ್ರೈವರ್ಸ್ ಆಗಿ ವಾಹನ ಚಾಲಕರು ಅಂತ ಹೇಳ್ಬಿಡೋಣ. ವಾಹನ ಚಾಲಕರು, ಡ್ರೈವರ್ಸ್ ವೃತ್ತಿಯಲ್ಲಿ ಇರ್ತಕ್ಕಂಥವರು ತುಂಬ ಹೈ ರಿಸ್ಕಲ್ಲಿದ್ದಾರೆ. ಇದು ನಾವು ಖಂಡಿತವಾಗೂ ಭಾಳ ಇದಕ್ಕೆ ಒಂದು ಗಮನಿಸಬೇಕಾಗಿರುವಂಥ ಈ ವರದಿಯಲ್ಲಿ ಬಂದಿರುವಂಥ ವಿಷಯ. ಸೊ ಅದರಿಂದ ಅವರು ಈ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ಆ ಮಾಹಿತಿ ಆಧಾರದ ಮೇಲೆ ಏನಂತ ಹೇಳಿದ್ರೆ, ನಾನು ಮೊನ್ನೆನೂ ಕೂಡ ಹೇಳಿದ್ದೀನಿ, ನಾವು ಮಕ್ಕಳಲ್ಲಿ ಸ್ಕ್ರೀನಿಂಗನ್ನು ಮಾಡೋಕ್ಕೆ ಶುರು ಮಾಡಬೇಕು ಅಂತ. 15 ವರ್ಷದ ಮಕ್ಕಳಿಗೆ ನಾವು 15 ವರ್ಷದ ಸ್ಕ್ರೀನಿಂಗ್ ಶುರು ಮಾಡಿದ್ರೆ ಈ ಒಂದು ಸಾವಿನಲ್ಲಿ 2 ಜನ ಏನು ತೀರೋಗಿದ್ದಾರೆ, 19 ವರ್ಷ 21 ವರ್ಷ. ಅವರು ನಾವು 15 ಇಯರ್ಸ್ಗೆ ಸ್ಕ್ರೀನ್ ಮಾಡಿದರೆ ಗೊತ್ತಾಗಿರೋದು, ಅವ್ರಿಗೆ ಅವ್ರ ಕೊಲೆಸ್ಟ್ರಾಲ್ ಇದು ಗೊತ್ತಾಗಿರೋದು, ಮತ್ತು ನಮಗೆ ಪ್ರಿವೆಂಟ್ ಮಾಡ್ಬೋದಾಗಿತ್ತು. ಈ ಥರದ ಒಂದು ಸ್ಕ್ರೀನಿಂಗ್ ಮೊದಲು. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹಾಸನ ಜಿಲ್ಲೆಗೆ ಸಂಬಂಧಿಸಿದಂಥ ಹೃದಯ ಸಂಬಂಧಿ ಸಾವುಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇಲಾಖೆ ಮಾಡಿದಂಥ ಡೆತ್ ಆಡಿಟ್, ಅಂದರೆ ಸಾವು ಯಾವ ಕಾರಣಕ್ಕಾಗಿ ಆಯಿತು ಅನ್ನೋ ವಿಚಾರವನ್ನು ವಿವರಿಸ್ತಾ ಇದ್ದಾರೆ. ಅಸಹಜ ಅನಿಸುವಂಥದ್ದೇನಿಲ್ಲ ಅನ್ನೋದು ದಿನೇಶ್ ಗುಂಡೂರಾವ್ ಅವರ ಮಾತಿನ ತಾತ್ಪರ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.